ಗಿಲ್ಲಿ ಮನಸ್ಸು ಕಾವ್ಯನ ಕಡೆ ಎಳಿತೈತಿ, ರಕ್ಷಿತ ಮನಸ್ಸು ಗಿಲ್ಲಿ ಕಡೆ ಎಳಿತೈತಿ. ನಾವು ಯಾರನ್ನ ಇಷ್ಟಪಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅನ್ನೋದು ಮುಖ್ಯ. ಅದರಲ್ಲಿ ಈ ಹಾಡುಗಳನ್ನ ಬರ್ದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ನೋಡಿ. ಮಾಯೆ ಹೇಳಲಾಗದ ಪ್ರೀತಿ ಸಖತ್ ಇಷ್ಟ ಆಯ್ತು. ಆ ಟೈಟಲ್ ತುಂಬಾನೇ ಇಷ್ಟ ಆಯ್ತು. ಮಾತಲ್ಲಿ ಯಾರು ಕಡಕಾಗಿ ಮಾತಾಡ್ತಾರೆ ನೋಡಿ, ಅವ್ರ ಮನಸ್ಸಲ್ಲಿ ಯಾವ್ದು ಕೊಳಕಿರ. ನಮ್ಮ ಈರುಳ್ಳಿ ಪಲ್ಯ ರೆಡಿ. ಪಿತ್ ಆಗ್ಲಾರ್ದಂಗ ನಾನೇ ನೋಡ್ಕೊಳಕತ್ತೀನಿ, ಅದೇನಂತ ಮುಂದೆ ನೆನಪಾದಾಗ ಹೇಳ್ತೀನಿ. ಬಲ್ಗಣ್ಣ ಹೊಡ್ಕೊಳಕತ್ತದ, ಜಗಳ ಮಾಡಬೇಡ. ಏನಂದ್ರೆ ಲವಂಗ ಮತ್ತೆ ₹1 ಅಥವಾ ₹2 ನೋಡಿ. ಕಣ್ಣೀರು ಹೊಡಿಯೋಕ್ಕೂ ಸ್ವಲ್ಪ ಮಿತಿ ಇರಬೇಕು ಫ್ರೆಂಡ್. ತಾವೆಲ್ಲ ಒದ್ದಾಗ್ಬಿಟ್ಟಿದೆ, ಅಷ್ಟು ಹೊಡೆದಿದ್ದಾರೆ, ಅಷ್ಟು ಕಣ್ಣೀರು ಬಂದಿದೆ. ಸಡನ್ ಆಗಿ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಲಿಂಕ್ ಆಗುತ್ತೆ ನೋಡಿ. ನಾವು ಇಷ್ಟಪಡೋರಿಂದಾನೇ ನಮಗೆ ಕಣ್ಣೀರು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದೇನೋ ಹೇಳ್ತಾರಲ್ಲ, ಹಂಗಾಯ್ತು. ಕೋಡು ಉಳ್ಳಾಕ ಕೂತ್ರ ಪರ್ಯಾಣ ನೋಡಿ ತಂದಂಗ ಸಿಕ್ಕಾಪಟ್ಟೆ ಟೇಸ್ಟು. ಈ ಚಾದೊಳಗೆ ಹಿಂಗೆ ಎದ್ಬಿಟ್ಟು ಎಳ್ಳು ಅರಿಶಿನ ಹಚ್ಬಿಟ್ಟು ಜಳಕನ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವರ್ಷ ಪೂರ್ತಿ ಎಲ್ಲರೂ ಖುಷಿಯಿಂದ ಸಂತೋಷದಿಂದ ನೀವು ಕಂಡ ಕನಸೆಲ್ಲ ನನಸಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಇದು ವರ್ಷದ ಮೊದಲನೇ ಹಬ್ಬ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಬರೀ ಸುಖನೇ ಇರಲಿ ಅಂತ ಇಷ್ಟಪಟ್ಟರೆ ಅದಾಗದೇ ಇರೋ ಕೆಲಸ. ಹಾಗಾಗಿ ಸುಖ ಸಂತೋಷ ಮತ್ತು ಹಾಗೆ ಸುಖ ದುಃಖ ಎರಡು ಸಮವಾಗಿ ಇರುತ್ತೆ ಜೀವನದಲ್ಲಿ. ಅದನ್ನು ಬಂದಿರುವಂಥ ಕಷ್ಟಗಳನ್ನ ಅನುಭವಿಸುತ್ತಾ ಜೀವನದಲ್ಲಿ ಎಲ್ಲವನ್ನು ತಗೋಬೇಕು, ಯಾವುದನ್ನು ಬೇಡ ಅಂದರೆ ಬಿಡಲ್ಲ. ಜೀವನಕ್ಕೆ ನಮ್ಗೇನು ಕೊಡಬೇಕು ಅಂತ ಡಿಸೈಡ್ ಮಾಡಿರ್ತಾನೋ ಭಗವಂತ ಕೊಡ್ತಾನೆ. ಅದನ್ನೆಲ್ಲ ನಾವು ಖುಷಿಯಿಂದ ಅನುಭವಿಸ್ಕೊಂಡು ಈ ಜೀವನನ ಸಾಗಿಸೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದು. ನೀವೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಮಾಡ್ತೀರಿ, ಏನೆಲ್ಲ ವೆರೈಟಿ ಅಡುಗೆಗಳನ್ನ ಮಾಡ್ತೀರಾ, ಅಥವಾ ಅಡ್ವಾನ್ಸ್ ಆಗಿ ಏನೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನೇನೆಲ್ಲ ಮಾಡ್ತಾ ಇದ್ದೀನಿ, ಹಾಗೆ ಏನೆಲ್ಲ ಮಾಡಿದ್ದೀನಿ ಅಂತ ನಾನು ಕೂಡ ಇವತ್ತಿನ ಬ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಮತ್ತೆ ಬ್ಲಾಗ್ ಸ್ವಲ್ಪ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನಿಮಗೆ ಗೊತ್ತಲ್ವಾ, ಸ್ವಲ್ಪ ಬ್ಯೂಟಿ ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಕಡೆ ಇನ್ನೊಂದು ಸ್ವಲ್ಪ ಕಾಣ್ತಾ ಇದೆ ಬಂಗು, ಇದರಲ್ಲಿ ನೋಡಿ ಹೆಂಗೆ ನಿಮಗೆ ಗೊತ್ತಾಗುತ್ತಲ್ವ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ನನಗೆ. ಹಾಗಾಗಿ ನಿಮಗೂ ಕೂಡ ವರ್ಕ್ ಆಗಲಿ, ಚೆನ್ನಾಗಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಬ್ಯೂಟಿ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಅದನ್ನು ಫಾಲೋ ಮಾಡಿಕೊಂಡು ಒಳ್ಳೆ ಸ್ಕಿನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಕೂಡ ಇದನ್ನು ಫಾಲೋ ಮಾಡಿ. ತುಂಬ ಟಿಪ್ಸ್ಗಳನ್ನ ನಾನು ಹಿಂದೆ ಕೊಟ್ಟಿದ್ದೀನಲ್ಲ, ಮನೆ ಮದ್ದು ಅದನ್ನು ಕೂಡ ನೀವು ಫಾಲೋ ಮಾಡಿ. ಏನಿಲ್ಲ, ಒಂದು ₹5-10 ಮಾಡ್ಕೊಳ್ಳುವಂಥದ್ದು, ಏನು ಖರ್ಚಿಲ್ಲದೇ ಮಾಡ್ಕೊಳ್ಳುವಂಥದ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗಾಗಿ ಬ್ಲಾಗು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ, ಅದನ್ನೇ ಸ್ವಲ್ಪ ಶೇರ್ ಮಾಡ್ಕೋತಾ ಇದ್ದೀನಿ. ನನಗೆ ಎಲ್ಲಿವರೆಗೂ ಆಗುತ್ತೋ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟುವರೆಗೂ ನಾನು ಆ ವಿಡಿಯೋಗಳನ್ನ ಮಾಡ್ತಾ ಬರ್ತೀನಿ. ಹಾಗೆ ಬ್ಲಾಗು ಮಾಡ್ತಾ ಇರ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ. ಬ್ಲಾಗಿಂದಾಗಲಿ ಅಥವಾ ಬ್ಯೂಟಿ ಟಿಪ್ಸ್ದಾಗಲಿ ನಿಮಗೆ ಫಸ್ಟು ನೋಟಿಫಿಕೇಶನ್ ಬರುತ್ತೆ, ನೀವೇ ನೋಡ್ಬೋದು. ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ. ಅದಕ್ಕೋಸ್ಕರ ಹಾಗೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇವತ್ತು ಭೋಗಿ ಇದೆ ನೋಡ್ರಿ. ಭೋಗಿ ದಿನ ಏನಪ್ಪ ಅಂತಂದರೆ ನಾವು ಎಳ್ಳು ಅರಿಶಿನ ಹಚ್ಬಿಟ್ಟು ಜಳಕನ ಮಾಡ್ತೀವಿ. ಹಾಗಾಗಿ ಈ ಎಳ್ಳನ್ನ ನಾವೀಗ ಕುಟ್ಕೋಬೇಕು. ಎಳ್ಳು ಕುಟ್ಟಿ ಪುಡಿ ಮಾಡಿಕೊಂಡು ಅರಿಶಿನ ಎಳ್ಳು ಹಚ್ಕೊಂಡು ಇವತ್ತು ನಾವು ಜಳಕ ಮಾಡಬೇಕು. ಹೆಣ್ಮಕ್ಳು ಭೋಗಿ ದಿನ ಹೀಗೆ ನಾವು ಮಾಡೋದು. ನಮ್ಮೂರಾಗೆ ಎಷ್ಟು ಗೊತ್ತೈತಿ, ನಮ್ಮ ಮನೆ ಪದ್ಧತಿ ಎಷ್ಟೈತಿ ಅಷ್ಟು ಮಾತ್ರ ನನಗೆ ಗೊತ್ತು. ಮಿಕ್ಕಿದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ಕೆಲವೊಂದು ತಲೆಗಳು ಇರ್ತಾವ್ರಿ. ಆ ತಲೆಯಲ್ಲಿ ಅದು ಏನೇನು ಓಡುತ್ತೋ ಗೊತ್ತಿಲ್ಲ, ಅವು ಬೇಕಾಗಿದ್ದ ಕಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ. ಹಾಗಾಗಿಬಿಟ್ಟು ಹೇಳ್ತಾ ಇದ್ದೀನಿ, ಫಸ್ಟೇ ನನಗೆ ಏನು ಗೊತ್ತಿರುತ್ತೋ, ನನ್ನ ಮನೆಯಲ್ಲಿ ಏನು ಪದ್ಧತಿ ಇರುತ್ತೋ ಅಷ್ಟೇ ನಾನು ಮಾಡೋದು. ನಮ್ಮೂರ ಕಡೆ ಏನು ಮಾಡ್ತಾರಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಕೆಲವೊಬ್ಬರ ಮನೆಯಲ್ಲಿ ಕೆಲವೊಂದು ಪದ್ಧತಿ ಇರುತ್ತೆ. ಉತ್ತರ ಕರ್ನಾಟಕ ಕಡೆನೇ ಕೆಲವೊಬ್ಬರ ಮನೆಯಲ್ಲಿ ಕೆಲವೊಂದು ಪದ್ಧತಿಗಳನ್ನ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಏನು ಪದ್ಧತಿ ಇದೆಯೋ ಅಷ್ಟೇ ಮಾತ್ರ ನಾನು ತಿಳಿಸ್ಕೊಡ್ಬಲ್ಲೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಿಂಗೆ ಇರ್ತಾರೆ ಎಲ್ಲರೂ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲರೂ ಹಾಗೆ ಇರಲ್ಲ. ಈಗ ಈ ಎಳ್ಳನ್ನ ಬೇಗ ಕುಟ್ಕೊಂಡ್ಬಿಡೋಣ. ನೋಡ್ರಿ, ಇದನ್ನು ಈಗ ಅರಿಶಿನ ಮತ್ತು ಎಳ್ಳು ಮಿಕ್ಸ್ ಮಾಡಿದೆ. ಇದು ಯಾಕಪ್ಪ ಅಂದ್ರೆ ನಮ್ಗೆ ಏನೇ ಕೆಟ್ಟ ದೃಷ್ಟಿ ಆದರೂ, ಹಾಗೆ ಮತ್ತು ನಮಗೆ ಏನಾದರೂ ಆರೋಗ್ಯದಲ್ಲಿ ಹುಷಾರಿಲ್ಲ ಅಂದರೆ, ನಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಇಲ್ಲಿಗೆ ಕೊನೆ ಆಗಲಿ, ಇಲ್ಲಿಂದಾನೇ ನಮ್ಮ ಜೀವನ ಮತ್ತೆ ಹೊಸದಾಗಿ ಬರಲಿ,
ಯಾವುದೇ ರೋಗ ರುಜಿನಗಳಿರಲಿ ಮತ್ತು ಚರ್ಮಕ್ಕೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಆ ಥರದ್ದು ಎಲ್ಲನೂ ಹೋಗಲಿ ಅಂತ ದೇವರಲ್ಲಿ ಕೇಳಿಕೊಂಡು ಈ ಅರಿಶಿನ ಮತ್ತು ಎಳ್ಳನ್ನು ಸ್ನಾನ ಮಾಡುವಂಥದ್ದು. ಹಾಗೆ ಮತ್ತು ಅರಿಶಿನ ಎಷ್ಟು ಒಳ್ಳೆಯದಂತ ನಿಮಗೆ ಗೊತ್ತು, ಹಾಗೆ ಅದ್ರ ತಕ್ಕಂತೆ ಎಳ್ಳು ಕೂಡ ಅಷ್ಟೇ ಒಳ್ಳೆಯದು. ನಮಗೆ ಹೊಸ ವರ್ಷದ್ದು, ನಮಗೆ ಯುಗಾದಿನೇ ಹೊಸ ವರ್ಷ, ಆದರೂ ಈ ಸಂಕ್ರಮಣೆಗೆ ಮಾಡುವಂಥ ಪದ್ಧತಿ ಇದು. ಎಳ್ಳ ಅರಿಶಿನ ಹಚ್ಕೊಂಡ್ಬಿಟ್ಟು ಜಳಕ ಮಾಡೋದು. ಇವತ್ತು ಹೆಣ್ಮಕ್ಳದು, ನಾಳೆ ಗಂಡು ಕೂಡ ಅಷ್ಟೇ ಅರಿಶಿನ ಮತ್ತು ಎಳ್ಳು ಮಿಕ್ಸ್ ಮಾಡಿ ಸ್ನಾನ ಮಾಡಿಸೋದು ಅಂಥದ್ದು. ಆಯ್ತು ನೋಡ್ರಿ, ಜಳಕ ಪೂಜೆ ಎಲ್ಲ ಆಯಿತು. ಚಹಾ ಕುಡಿಬೇಕಿ ಸದ್ದ, ಚಹಾ ಕುಡಿದು ಮತ್ತು ಸಜ್ಜಿ ರೊಟ್ಟಿನೇ ಮಾಡಬೇಕಿ ಸದ್ದ. ಇವತ್ತೊಂದು ದಿನ ಸಜ್ಜಿ ರೊಟ್ಟಿ ಮಾಡ್ತೀನಿ, ಅಂದರೆ ಇಬ್ಬರಿಗೆ ಅಥವಾ ಇವು ಒಬ್ಬರಿಗೆ ಆಗಷ್ಟು ಆಗ್ಯಾವ್ರಿ. ಒಂದು 40 ಅದಾವ, ಇನ್ನೊಬ್ಬರಿಗೆ ಆಗಷ್ಟು. ಅದಕ್ಕಾಗಿ ಇವತ್ತೊಂದು ದಿವಸ ಎಳ್ಳು ಹಸಿದ ಸಜ್ಜಿ ರೊಟ್ಟಿ ಮಾಡ್ತೀನಿ. ಮತ್ತು ಶೇಂಗಾದ ಹೋಳಿಗೆನೂ ಇವತ್ತೇ ಮಾಡ್ಬೇಕು ಅಂದ್ಕೊಂಡೆ. ಇನ್ನು ಶನಿವಾರ ಹೋಗೋದೇನೈತ್ರಿ, ಶುಕ್ರವಾರ ಶನಿವಾರ ಹೋಗೋದೈತಿ. ಇನ್ನೂ 2-3 ದಿನ ಟೈಮ್ ಐತಿ. ಆರಾಮಾಗಿ ಶೇಂಗಾದ ಹೋಳಿಗೆ ಬೇಕಾದ್ರೆ ಆಮೇಲೆ ಮಾಡ್ಕೊಂಡ್ರಾಯ್ತು. ಹಾಗಾಗಿ ಇವತ್ತು ಬರೀ ಸಜ್ಜಿ ರೊಟ್ಟಿ ಅಷ್ಟೇ ಮಾಡ್ತೀನಿ. ಇವತ್ತು ನಾವು ಉಣ್ಣಕ್ಕೆ ಒಬ್ಬಕ್ಕಿದೆ, ಫುಲ್ ಖುಷಿ ಇದ್ದೀನಿ. ಅಡುಗೆ ಮಾಡೋದಿಲ್ಲ ಇವತ್ತು. ನಮ್ಮ ಮನೆಯವ್ರು ಇವತ್ತು ಪೂರ ನಿರಂಕಾರ ಉಪವಾಸ ಮಾಡ್ತಾರಂತ. ಹಾಗಾಗಿ ನನ್ನೊಬ್ಬಕ್ಕಿಗೆ ಊಟಕ್ಕಂತೇಳಿ ಅಡುಗೆನೇ ಮಾಡಲ್ಲ. ಯಾಕಂದರೆ ನಿನ್ನೆ ಸಂಜೆ ಮಾಡಿರೋ ಚಪಾತಿ ಅದಾವು. ಹಾಗಾಗಿ ನಾನೇನು ಅಡುಗೆ ಮಾಡಲ್ಲ ರೀ, ಫುಲ್ ಫ್ರೀ ಇವತ್ತು. ಹಂಗೆ ಅನ್ಕೊಳಕ್ಕೆ ಹೋಗ್ಬಿಟ್ರಿ. ರೊಟ್ಟಿ ಮಾಡೋದೈತಿ, ಬಟ್ಟೆ ಒಗೆಯೋದೈತಿ, ಮಾಡಿದ್ರೆ ಸಾಕನ್ನಷ್ಟೈತಿ ಕೆಲಸ. ಮಾಡೋದಿಲ್ಲ, ಮುಗ್ಗಲಿಗೆ ಹಿಡಿ. ಜಳಕ ಆಯ್ತು ರೀ. ಖರೆ ಒಂದು ಮಿಸ್ ಮಾಡ್ಕೊಂಡು ಇವತ್ತು ಹೆಣ್ಮಕ್ಳು ಬೋಗಿ ಅಂದ್ರೆ ಕಬ್ಬು, ಬಾರಿಕಾಯಿ, ಸುಲಗಾಯಿ ಅಂದ್ರೆ ಹಸಿ ಕಡ್ಲಿ ಬರ್ತದಲ್ರಿ, ಅದು ತಿನ್ನಬೇಕು. ಜಳಕ ಮಾಡೋದ್ಗಳನ್ನ ಫಸ್ಟ್ ಪೂಜೆ ಮುಗಿಸಿ ಅದೇ ತಿನ್ನಬೇಕು ಇವತ್ತು ಹೆಣ್ಮಕ್ಳು ಬೋಗಿ ಅಂದ್ರೆ ಎಳ್ಳು ಹಚ್ಚಿ ಅರಿಶಿನ ಹಚ್ಚಿ ಜಳಕ ಮಾಡೋದು ಮತ್ತು ಅದು ತಿನ್ನೋದು ಹೆಣ್ಮಕ್ಳು ಬೋಗಿ, ನನಗೆ ಗೊತ್ತಿರೋ ಪ್ರಕಾರ. ಮತ್ತು ಅದ್ಯಾವುದೂ ಸಿಕ್ಕಿಲ್ಲ. ಹಸಿ ಕಡಲೆ ಸಿಗ್ತದೆ, ಏನು ಮಾಡ್ತದೋ ಗೊತ್ತಿಲ್ಲ. ಇಲ್ಲಿನಿಂದ ಬೊಮ್ಮನಹಳ್ಳಿ HSR ಲೆವೆಟ್ ಎಲ್ಲ ತಿರುಗಿ ಬರಬೇಕು. ಹಾಗಾಗಿ ಶಿವಾಯನ ಮಾತ್ರ ಬಾಯಿ ಸಕ್ಕರೆ ಹಾಕೊಂಡ್ಬಿಟ್ಟೆ ಅಷ್ಟೇ, ಏನೂ ಇಲ್ಲ. ಬಾರಿಕೆ ಅಂತೂ ಸಿಗೋದು ಡೌಟೇ. ಕಬ್ಬು ಗೊತ್ತಿಲ್ಲ, ಹೊರಗೆ ಹೋಗಲ್ಲ. ಏನು ಗೊತ್ತಿರ್ತೈತಿ ಹೇಳ್ರಿ ಮಣ್ಣು ನನಗೆ. ಹೊರಗೆ ಹೋಗಿ ಸ್ವಲ್ಪ ತಿರುಗಾಡಿದ್ರೆ ಎಲ್ಲಿ ಏನೈತಿ, ತರಕಾರಿ ಐತಾ, ಅಲ್ಲೇನು ಕಡ್ಲಿ ಬಂದೈತಾ, ಅಲ್ಲಿ ಕಬ್ಬು ಬಂದೈತೆ, ಏನೋ ಒಂದು ಮಾಡ್ಬೋದು. ಏನೂ ಇಲ್ಲದೆ ಮನೆಯಾಗೆ ಕೂತು ಅಲ್ಲಿ ಅದು ಬಂದೈತೇನೋ, ಇಲ್ಲಿ ಇದು ಬಂದೈತೆ, ಏನು ಗೊತ್ತಾಕೈತಿ ಅಲ್ಲ. ಈ ಮನೆಯಾಗಿರೋರು ಹೆಣ್ಮಕ್ಳು ಹಣೆ ಬರನೇ ಅಷ್ಟೇ. ನಂದಿವತ್ತು ಸ್ಪೆಷಲ್ ನಾಷ್ಟ, ಹಾಗೆ ಹಳೇ ಕಾಲದ ನಾಷ್ಟ. ಏನಂತ ತೋರಿಸ್ತೀನಿ ಬರ್ರಿ. ಇದು ಭಾಳ ಇಷ್ಟ ನನಗೆ. ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ಬೇಕು ನನಗೆ. ಚಂಜಿ ಮಾಡಿರೋ ಚಪಾತಿ ಇದನ್ನ ಹಿಂಗೆ ಸುತ್ತಬಿಟ್ಟು ಈ ಚಾದೊಳಗೆ ಹಿಂಗೆ ಎದ್ಬಿಟ್ಟು ತಿಂತಾ ಇದ್ರೆ ಏನು ರುಚಿ ಅಂತೀರಾ? ಯಾರಿಗೆಲ್ಲ ಇಷ್ಟ ಹೇಳ್ರಿ, ಸತ್ಯವಾಗ್ಲೂ ಹೇಳ್ಬೇಕು. ಯಾರೆಲ್ಲ ಇದನ್ನು ಇನ್ನೂ ತಿಂತೀರಾ? ಚಿಕ್ಕ ವಯಸ್ಸಂತೂ ಸಿಕ್ಕಾಪಟ್ಟೆ ತಿಂದಿರ್ತೀವಿ, ಅದು ಲೆಕ್ಕ ಇಲ್ಲ. ಇನ್ನೂ ಈಗಲೂ ಯಾರ್ಯಾರು ತಿಂತೀರಾ ಕಮೆಂಟ್ ಮಾಡಿರಿ. ಹಾಗೆ ಇದು ಇನ್ನೂ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ. ಮಸ್ತು ಟೇಸ್ಟು, ಮಸ್ತು ರುಚಿ. ಏನಂದ್ರೆ ಚಪಾತಿ ಬಿಸಿ ಚಾದಾಗ ಎದ್ಕೊಂಡು ತಿಂದ್ರೆ ಟೇಸ್ಟ್ ಬರಲ್ಲ. ಸಂಜೆ ಮಾಡಿ ಚಪಾತಿನೇ ಆಗಿರಬೇಕು, ಅವಾಗಲೇ ರುಚಿ ತಿನ್ನಾಕ. ಈ ಬ್ರೆಡ್ಡು ಬಿಸ್ಕೆಟು ಏನಕ್ಕೂ ಬೇಡ ಇದ್ರ ಮುಂದೆ, ಅಷ್ಟು ರುಚಿ. ಸಿಕ್ಕಾಪಟ್ಟೆ ಟೇಸ್ಟು. ಅದೇನೋ ಹೇಳ್ತಾರಲ್ಲ, ಹಂಗಾಯ್ತು. ಕೋಡಿ ಉಳ್ಳಾಕ ಕೂತ್ರ ಪರ್ಯಾಣ ನೋಡಿ ತಂದಾಗ ಅಪರೂಪಕ್ಕೆ ಇಷ್ಟಪಟ್ಟು ಹಿಟ್ಟಿನ ಪಲ್ಯ ಮಾಡಿಕೊಂಡು, ಹಿಟ್ಟಿನ ಪಲ್ಯ ಅಂತ ಪಿಟ್ಲ ಜುಣಕ ಹೇಳ್ತಾರಲ್ಲ, ಅದನ್ನು ಮಾಡಿಕೊಂಡು ಉಣ್ಬೇಕಂತ ಹೇಳಿಬಿಟ್ಟು ನಾನು ರೆಡಿಯಾಗಿದ್ದೆ. ಕಡ್ಲಿ ಹಿಟ್ಟೇ ಇಲ್ಲ. ಅದಕ್ಕೆ ಈಗ ಏನು ಮಾಡಾಕತ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡಿ ಕಣ್ಣೀರು ಈ ಪರಿ ಹೊಡೆದ್ರೆ ಯಾರು ತಡ್ಕೊತಾರೆ? ಹೊಡಿಯೋಕ್ಕೂ ಸ್ವಲ್ಪ ಮಿತಿ ಇರಬೇಕು ಫ್ರೆಂಡ್ಸ್. ತಾವೆಲ್ಲೂ ಒದ್ದಾಗ್ಬಿಟ್ಟಿದೆ, ಅಷ್ಟು ಹೊಡೆದಿದ್ದಾರೆ, ಅಷ್ಟು ಕಣ್ಣೀರು ಬಂದಿದೆ. ಹಬ್ಬ ದಿವಸ ಈ ಥರ ಎಲ್ಲ ಮಾಡ್ತಾರ? ತುಂಬ ಬೇಜಾರಾಯಿತು. ಅಯ್ಯಪ್ಪ ಭಗವಂತ, ಹೊಡೆದ್ರೂ ಇಷ್ಟು ಕಣ್ಣೀರು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇದರಿಂದ ಮಾತ್ರ ಇಷ್ಟೊಂದು ಕಣ್ಣೀರು ದಬ 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 ಸುರಿಯುತ್ತೆ. ಮೂಗಲ್ಲಿ ಸುರಿಯುತ್ತೆ, ಕಣ್ಣಲ್ಲೂ ಸುರಿಯುತ್ತೆ. ಯಾಕೆ ಇದಕ್ಕೆ ಇಷ್ಟೊಂದು ನಮ್ಮನ್ನು ಕಂಡ್ರೆ ದ್ವೇಷ? ಅದಕ್ಕೆ ನಾವು ಎಷ್ಟು ಇಷ್ಟಪಡ್ತೀವಿ ನಮಗೆ ಅಷ್ಟು ಕಣ್ಣೀರು ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚಿಂಗ್ ಇದೆ ಅಲ್ವಾ?
ನಾವು ಜಾಸ್ತಿ ಕಣ್ಣೀರು ಹಾಕೋದು ನಾವು ಜಾಸ್ತಿ ಇಷ್ಟಪಡೋರಿಂದ ತಾನೇ. ವಾ, ಎಂಥ ಮ್ಯಾಜಿಕಲ್ ಮಾತಿಗೆ ಸಂಬಂಧ ನೋಡಿ. ಈ ಬಲ್ಗಣೆ ಯಾಕೆ ಹೊಡ್ಕೊಳಕತ್ತವ? ಬಲ್ಗಣೆ ನೋಡ್ಕೊಂಡ್ರೆ ಅನ್ಕೊಳ್ಳೋ ಕೆಲಸ ಯಾವುದು ಆಗಲ್ಲ ಅಂತ ಅರ್ಥ ಅಲ್ಲ. ಸಡನ್ನಾಗಿ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಲಿಂಕ್ ಆಗುತ್ತೆ ನೋಡಿ. ನಾವು ಇಷ್ಟಪಡೋದ್ರಿಂದನೇ ನಮಗೆ ಕಣ್ಣೀರು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ಥರನೇ ನಾನು ಇಷ್ಟಪಡೋದ್ರಿಂದನೇ ನನಗೆ ಇಷ್ಟೊಂದು ಕಣ್ಣೀರು ಸಿಕ್ಕಿದ್ದು. ಅದೇನಂತೀರಾ? ಬನ್ನಿ. ಇದೆ ಇನ್ನೂ ಕಣ್ಣೀರು ಬರ್ತಾ ಇದೆ. ಇದು ಎಲ್ಲದಕ್ಕೂ ಇಷ್ಟಪಟ್ಟು ಬಳಸ್ತೀವಲ್ವಾ, ಅದಕ್ಕೆ ನಮಗೆ ಇಷ್ಟೊಂದು ನೋವು ಕೊಡುತ್ತೆ ಇದು ನಮಗೆ. ಈರುಳ್ಳಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಇನ್ನೇನು ಮಾಡೋದು, ಅವರು ಊಟ ಮಾಡೋದು, ಇನ್ನೊಬ್ಬಳಿಗೆ ಏನು ಅಡುಗೆ ಮಾಡೋದು, ತರಕಾರಿ ಬೇರೆ ಏನೂ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟೈತೆ. ಹಾಗಾಗಿ ಈರುಳ್ಳಿ ಪಲ್ಯ ಮಾಡ್ಕೊಂಬಿಡೋಣ ಸಾಕು. ನನ್ನ ಮಸಾಲೆ ಡಬ್ಬದಲ್ಲಿ ಏನಿದೆ ನೋಡ್ತೀರಾ? ಏನಿರುತ್ತೆ, ಎಲ್ಲ ಡಬ್ಬದಲ್ಲಿ ಇರೋ ಹಂಗೆ ಉಪ್ಪು ಖಾರ ಇರುತ್ತೆ ಅಷ್ಟೇ. ಆದರೆ ಇಲ್ಲೊಂದು ವಿಶೇಷ ಏನಂದರೆ, ಲವಂಗ ಮತ್ತು ₹1 ಅಥವಾ ₹2 ಕಾಯಿನೋ ಇಟ್ಬಿಟ್ಟು ಲವಂಗ ಏಲಕ್ಕಿ ಮಿಕ್ಸ್ ಮಾಡಿ ಇಡಬೇಕಂತೆ. ಕಲ್ಸಕ್ರೆ ಒಂದು ಹಾಕಬೇಕು, ಮರ್ತೋಗಿತ್ತು, ಬರೋಷ್ಟರಲ್ಲೇ ತಿಂದು ಖಾಲಿ ಮಾಡಿಬಿಟ್ಟವ್ರು. ಊರಿಗೆ ಹೋಗ್ಬೇಕಾದ್ರೆ ಈ ಡಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಯಾಕಂದರೆ ಅವ್ರಿಗೆ ಒಂದು ಕೈಗೆ ಸಿಗಲ್ಲ ಡಬ್ಬಗಳು, ಹಾಗಾಗಿ ಈ ಥರ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಕಲ್ಸಕ್ರೆ ಒಂದು ಹಾಕಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಮಸಾಲೆ ಡಬ್ಬದಲ್ಲಿ ಯಾವಾಗಲೂ ಈ ರೀತಿ ಇರಬೇಕು ಅಂತ ಹೇಳಿದ್ರು ಯಾರೋ ದೊಡ್ಡವರು, ಹಾಗಾಗಿ ಅವ್ರ ಮಾತು ಕೇಳ್ಬಿಟ್ಟು ನಾನು ಹಾಕಿದ್ದೀನಿ. ಈ ಸಮಸ್ಯೆ ನನ್ನ ಮನೆಯಲ್ಲಿ ಮಾತ್ರ ಇದೆಯಾ, ನಿಮ್ಮ ಮನೆಗಳಲ್ಲೂ ಇದೆಯಾ? ಎಷ್ಟೇ ಏನೇ ಮಾಡಿದ್ರು ಇದು ಮಾತ್ರ ಬರ್ತಾನೆ ಇರುತ್ತೆ. ಕಾಣಿಸ್ತಾ ಇದೆ ನಿಮಗೆ? ಕೂದಲು ಎಲ್ಲದರಲ್ಲೂ ಒಂದು ಕಡೆ ಇದ್ದೇ ಇರುತ್ತೆ. ಅಡುಗೆ ಮುಗಿಯೋಷ್ಟರಲ್ಲಿ ಎಲ್ಲಾದರೂ ಒಂದು ಕಡೆ ಆದರೂ ಸಿಕ್ಕೇ ಸಿಗುತ್ತೆ. ಏನಾಯಿತು ನನ್ನ ಕಣ್ಣಿಗೆ ಇಷ್ಟೊಂದು ಹೊಡ್ಕೊತೈತಿ? ಹೀಗೆ ಹೇಳ್ಬಿಡ್ತೀನಿ ಆಮೇಲೆ ಜಗಳ ಮಾಡಬಾರ್ದು. ಬಲಗಣ್ಣ ಹೊಡ್ಕೊಳಕತ್ತದ, ಜಗಳ ಮಾಡಬೇಡ. ನಾನು ಏನೇ ಅಂದರೂ ಸ್ವಲ್ಪ ದಕ್ಕಿಸ್ಕೊ ಇವತ್ತು ಒಂದು ದಿವಸ. ಏನು ಮಾಡಲಿ, ಕಣ್ಣು ಜಾಸ್ತಿ ಹೊಡ್ಕೊಳತ್ತದ. ಕಣ್ಣು ಹೊಡ್ಕೊಂಡ್ರೆ ಪಕ್ಕ ಜಗಳ ಆಗ್ತದೆ ನಮ್ಮ ಮನ್ಯಾಗ. ಸರಿನೇ, ಬಲಗಣ್ಣು ಹೊಡ್ಕೊಂಡ್ರೆ ನಾನು ಏನಾದ್ರು ಇವತ್ತು ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ಅಂದ್ರೆ ಅದು ಆಗಲ್ಲ ಒಂದು, ಇಲ್ಲಾಂದ್ರೆ ಜಗಳ ಆಗ್ತದೆ ಒಂದು. ನಮ್ಮ ಈರುಳ್ಳಿ ಪಲ್ಯ ರೆಡಿ. ಸೂಪರಾಗಿರ್ತೈತೆ ರೀ ಚಪಾತಿಗೆ ಈರುಳ್ಳಿ ಪಲ್ಯ. ಅರ್ಜೆಂಟಿಗೆ ಮಾಡ್ಕೊಂಡ್ರು ಭಾರಿ ಬೆಸ್ಟ್ ಊಟ. ಈರುಳ್ಳಿ ಪಲ್ಯ ಚಪಾತಿ, ಉಪ್ಪಿನಕಾಯಿ ತಿಂದ್ರೆ ಪಿತ್ತ ಆತದ ಅಂತ ಹೇಳ್ತಿದ್ನಲ್ಲ, ಉಪ್ಪಿನಕಾಯಿ ತಿಂದ್ರೆ ಪಿತ್ತ ಆಗಲಾಗೈತಿ. ಪಿತ್ತ ಆಗ್ಲಾರ್ದಂಗೆ ನಾನೇ ನೋಡ್ಕೊಳಕತ್ತೀನಿ. ಅದೇನಂತ ಮುಂದೆ ನೆನಪಾದಾಗ ಹೇಳ್ತೀನಿ, ಈ ಸದ್ದ ಹೇಳಲ್ಲ. ಬೇರೆ ಏನೋ ಹೇಳಬೇಕು. ಏನಪ್ಪ ಅಂದ್ರೆ ಇವತ್ತಿನ ನೋಡಿ ಇವತ್ತು ಅಪ್ಲೋಡ್ ಮಾಡ್ತೀನಿ. ಇವತ್ತು ಹೆಣ್ಮಕ್ಳು ಬೋಗಿ ಇರೋದ್ರಿಂದ ಇವತ್ತೇನಪ್ಪ ಅಂತಂದ್ರೆ ಯಾರೂ ಅನ್ನ ಊಟ ಮಾಡಬಾರ್ದಂತ್ರಿ. ನಮ್ಮವ್ವ ಹೇಳಿದ್ದು. ನಮ್ಮ ಕಡೆ ಹಂಗೆ ಮಾಡಕತ್ತಾರತ್ತ ನಮ್ಮೂರಾಗ. ಬೇರೆ ಕಡೆ ಹೆಂಗಂತ ಗೊತ್ತಿಲ್ಲ. ಗೊತ್ತಿದ್ರೆ ನೀವು ಕೂಡ ಕಮೆಂಟ್ ಮಾಡಿರಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇವತ್ತು ಇದನ್ನು ನೀವು ಪಾಲಿಸ್ಬೇಕು ಅಂದ್ಕೊಂಡ್ರೆ ಅನ್ನ ಇವತ್ತು ಊಟ ಮಾಡಬೇಡ್ರಿ. ಈ ಸದ್ದ ಚಪಾತಿ ನಮ್ಮ ಮನ್ಯಾಗ ಅನ್ನ ಮಾಡೋದು ತುಂಬಾ ಕಮ್ಮಿ. ನಾವು ಯಾವಾಗೂ ಮಾಡ್ತೀನಿ. ಚಪಾತಿ ಪಲ್ಯ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಏನು ಪಲ್ಯ ಅಂತೀರ, ಸೂಪರ್ ಟೇಸ್ಟ್ ಆಯ್ತು ನೋಡ್ರಿ. ರೊಟ್ಟಿ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗೀತು. ಸಾಕಾಯ್ತು ರೊಟ್ಟಿ ಎಲ್ಲ. ಇಷ್ಟು ಇಬ್ಬರಿಗೆ ಒಂದು 40 ರೊಟ್ಟಿ ಅದು ಸಾಕು, ತೊಗೊಂಡು ಹೋಗೋಕ್ಕಾಕೈತಿ. ಶೇಂಗಾದ ಹೋಳಿಗೆ ಮಾತ್ರ ನಾಳೆ ನಡೆದು ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಏನಂದ್ರೆ ನನಗೊಂಥರ ವಿಚಿತ್ರ ಈ ಬಿಗ್ ಬಾಸ್ ಸ್ಟೋರಿ ಒಂಥರ ಖುಷಿನ ಆಕೈತಿ, ಒಂಥರ ಬೇಜಾರು ಆಗ್ತೈತಿ. ಏನಪ್ಪ ಅಂತಂದ್ರೆ ಗಿಲ್ಲಿ ಮನಸ್ಸು ಕಾವ್ಯನ ಕಡೆ ಎಳಿತೈತಿ, ರಕ್ಷಿತಾ ಮನಸ್ಸು ಗಿಲ್ಲಿ ಕಡೆ ಎಳಿತೈತಿ. ಏನು ಮ್ಯಾಜಿಕ್ ನೋಡ್ರಿ ಇದು. ಅದೇ ಹೇಳ್ತೀವಲ್ಲ, ರಕ್ಷಿತಾ ಮೊನ್ನೆ ಹೇಳಿದ್ದಲ್ಲ, ನಾವು ಯಾರನ್ನು ಇಷ್ಟಪಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅನ್ನೋದು ಮುಖ್ಯ ಅಂತ. ಸತ್ಯವಾದ ಮಾತು. ಗಿಲ್ಲಿ ಎಷ್ಟೇ ಮಾಡಿದ್ರು ಕಾವ್ಯಗೆ ಒಂಥರ ಕೇರ್ಲೆಸ್ಸು. ಬೇರೆದವ್ರ ಮಾತೇ ಮುಖ್ಯ ಆಗಿಬಿಟ್ಟಿದೆ. ನಮಗೆ ಈ ಲೈವ್ ಎಲ್ಲ ನೋಡ್ತೀವಿ, ಗೊತ್ತಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಕೆಲವೊಂದು ಮಾತುಗಳು ಕೂಡ ಇವಾಗ ಇದರಲ್ಲಿ ಏನು ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾರೋದು ಅದನ್ನೇ. ಅದು ನಿಜ ಅಂತ ಅಲ್ಲ, ಮನಸ್ಸಿನ ಪರಿಸ್ಥಿತಿನ ಆ ಥರ ಇರುತ್ತೆ ಅಂತ ನನಗೆ ಹಂಗೆ ಅನಿಸುತ್ತೆ. ಅದು ನಿಜ ಸುಳ್ಳು ಅದು ಅವ್ರಿಗೆ ಬಿಟ್ಕೊಟ್ಟಿರೋದು. ಆದರೆ ಹೆಂಗಿದೆ ನೋಡಿ, ಗಿಲ್ಲಿ ಕಾವ್ಯನ ಮೇಲ್ಬಿದ್ದು ಮಾತಾಡ್ಸೋದು ಅಂದರೆ ಒಂದು ಫ್ರೆಂಡ್ಶಿಪ್ ಕಳ್ಕೋಬಾರ್ದು ಅನ್ನೋದು ಮನಸ್ಸು ಆ ಥರ ಎಳಿತಾ ಇರುತ್ತೆ. ಫ್ರೆಂಡ್ಶಿಪ್ಪಲ್ಲಿ ಹೇಳ್ತಾ ಇರೋದು ಮನಸ್ಸು, ಆ ಫ್ರೆಂಡ್ಶಿಪ್ ಕಳ್ಕೋಬಾರ್ದು ಅನ್ನೋಸ್ಕರ ಎಷ್ಟು ಎಳ್ದಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಥರ ರಕ್ಷಿತಾ ಗಿಲ್ಲಿ ಫ್ರೆಂಡ್ಶಿಪ್ ಕಳ್ಕೋಬಾರ್ದು, ತುಂಬ ಒಳ್ಳೆ ಫ್ರೆಂಡು ಅಂದ್ಕೊಂಡು ರಕ್ಷಿತಾ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಗಿಲ್ಲಿ ಕಾವ್ಯನ ನೋಡ್ಕೊಳ್ಳೋದು,
ರಕ್ಷಿತಾ ಗಿಲ್ಲಿನ ನೋಡ್ಕೊಳ್ಳೋದು. ಹೆಂಗಿದೆ ನೋಡಿ ಇವ್ರದ್ದು. ಅದರಲ್ಲಿ ಹಾಡುಗಳನ್ನ ಬರೆದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ನೋಡಿ. ಮಾಯೆ ತುಂಬಾ ಇಷ್ಟ ಆಯಿತು ನನಗೆ ಅದು, ಆ ಸಾಂಗು ಮಾಯೆ. ಆ ಟೈಟಲ್ ತುಂಬ ಚೆನ್ನಾಗಿದೆ, ಮಾಯೆ ಹೇಳಲಾಗದ ಪ್ರೀತಿ. ಸಖತ್ ಇಷ್ಟ ಆಯಿತು ಆ ಟೈಟಲ್, ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬರೆದಿದ್ದಾರೆ ಹಾಡು ಕೂಡ, ಟೈಟಲ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ನೀವು ತುಂಬ ಚೆನ್ನಾಗಿ ಬರೆದಿದ್ರೆ. ಈ ವಿಡಿಯೋನಾದ್ರೂ ನಿಮ್ಗೆ ತಲುಪಿದ್ರೆ ನನ್ನ ಮೂಲಕ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಹಾಗೆ ಮತ್ತು ಕೆಲವೊಂದು ಸ್ಟೋರಿಗಳು ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅದನ್ನು ನೋಡ್ತಾ ಇದ್ದರೆ, ತುಂಬ ಅಂದರೆ ತುಂಬ ಖುಷಿ. ನಿಮಗೆ ಯಾರಿಗೆಲ್ಲ ಇದರಲ್ಲಿ ಫ್ರೆಂಡ್ಶಿಪ್ಪು, ಪ್ಯೂವರ್ ಫ್ರೆಂಡ್ಶಿಪ್ಪು ಯಾರ್ದು ಅಂತ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಗಿಲ್ಲಿ ಕಾವ್ಯಂದು ಪ್ಯೂವರ್ ಫ್ರೆಂಡ್ಶಿಪ್ಪ ಅಥವಾ ಗಿಲ್ಲಿ ರಕ್ಷಿತಂದು ಪ್ಯೂವರ್ ಫ್ರೆಂಡ್ಶಿಪ್ಪ ಅಂತ ನನಗನ್ಸುತ್ತೆ. ಮನಸ್ಸಿಂದ ಆರ್ಟಿಂದ ಫ್ರೆಂಡ್ಶಿಪ್ ಮಾಡಿದ್ದಾಳೆ ರಕ್ಷಿತಾ ಅಂತ ನನಗನ್ಸುತ್ತೆ. ಗಿಲ್ಲಿ ಕೂಡ ಕಾವ್ಯನ್ಗೆ ಅದೇ ಥರ ಫ್ರೆಂಡ್ಶಿಪ್ ಮಾಡಿದ್ದಾನೆ, ಆದರೆ ಕಾವ್ಯ ಮನಸ್ಸಲ್ಲಿ ಅದಿಲ್ಲ. ಕಾವ್ಯನ ಮನಸ್ಸಲ್ಲಿ ಇರೋದೇ ಅದು ಬೇರೆ. ಅದು ಬೇರೆ ಏನು ಅಂತ ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಆದರೆ ರಕ್ಷಿತಾ ಇದೆ ಮನಸ್ಸು, ತುಂಬ ಒಳ್ಳೆ ಮನಸ್ಸು ರಕ್ಷಿತಂದು, ಗಿಲ್ಲಿದು ತುಂಬ ಪ್ಯೂವರ್ ಮನಸ್ಸು ಅಂತ ಅನಿಸುತ್ತೆ. ಆ ಮನಸ್ಸಲ್ಲಿ ಅವರ ಆಸೆಗಳಲ್ಲಿ ಯಾವುದು ಕಸ ಕಡ್ಡಿ ಥರ ಇರುತ್ತಲ್ಲ, ಆ ಥರದ್ದು ಯಾವುದೂ ಇಲ್ಲ. ಒಳ್ಳೆ ಬೆಸ್ಟ್ ಮನಸ್ಸು ಅವ್ರದ್ದು. ಮಾತಲ್ಲಿ ಯಾರು ಖಡಕ್ಕಾಗಿ ಮಾತಾಡ್ತಾರೆ ನೋಡಿ, ಅವ್ರ ಮನಸ್ಸಲ್ಲಿ ಯಾವುದೂ ಕೊಳಕಿರಲ್ಲ. ಯಾರು ಮಾತಲ್ಲಿ ಬಣ್ಣ ಹಚ್ಚಿ ಮಾತಾಡ್ತಾರೋ ಅವ್ರ ಮನಸ್ಸಲ್ಲಿ ಖಂಡಿತ ಕೊಳ್ತು ನಾರ್ತನೇ ಇರುತ್ತೆ. ಅದಕ್ಕಾಗಿ ಹೇಳ್ತಾರೆ, ನೇರವಾಗಿ ಮಾತಾಡೋರನ್ನ ಯಾವತ್ತೂ ಕಳ್ಕೋಬೇಡಿ, ಬಣ್ಣದ ಮಾತಿಗೆ ಯಾವತ್ತೂ ಮರಳಾಗಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮಾಯೆ ಹೇಳಲಾಗದ ಪ್ರೀತಿ ತುಂಬಾ ಕ್ಯೂಟಾಗಿದೆ. ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಬಾಯ್, ಎಲ್ಲರಿಗೂ ನಮಸ್ಕಾರ.